ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ರಾತ್ರಿ ಸಮಯದಲ್ಲಿ ಪದೇ ಪದೇ ಮೂತ್ರ ವಿಸರ್ಜಿಸುವುದು ಯಾವ ಕಾರಣದಿಂದ? ಆಪ್ಷನ್ಸ್: ಎ ಮೂತ್ರನಾಳ ಸೋಂಕು, ಬಿ ಕಿಡ್ನಿ ವೈಫಲ್ಯ, ಸಿ ದುರ್ಬಲ ದೇಹ, ಡಿ ಕ್ಯಾನ್ಸರ್. ಸರಿಯಾದ ಉತ್ತರ ಆಪ್ಷನ್ ಎ ಮೂತ್ರನಾಳ ಸೋಂಕು. ಮೂತ್ರಕೋಶದ ಮೇಲೆ ಒತ್ತಡ ಬಿದ್ದರೆ ಈ ಸಮಸ್ಯೆಯು ಬರಬಹುದು. ನೋಕ್ಟೋರಿಯಾ ಎಂಬ ಕಾಯಿಲೆಯು ರಾತ್ರಿಯಲ್ಲಿ ಪದೇ ಪದೇ ಮೂತ್ರ ವಿಸರ್ಜನೆಗೆ ಪ್ರಮುಖ ಕಾರಣವಾಗಬಹುದು. ಮಧುಮೇಹ ಇಲ್ಲದವರಲ್ಲಿಯೂ ಈ ಸಮಸ್ಯೆ ಕಾಣಿಸಿಕೊಳ್ಳಬಹುದು. ಮೂತ್ರನಾಳದ ಸೋಂಕುಗಳು ನೋಕ್ಟೋರಿಯಾಕ್ಕೆ ಪ್ರಮುಖ ಕಾರಣವೆಂದು ಹೇಳಲಾಗುತ್ತದೆ. ಈ ಆರೋಗ್ಯ ಸಮಸ್ಯೆಯು ನಿದ್ರಾಹೀನತೆ ಹಾಗೂ ಗಾಯದ ಅಪಾಯ ಹೆಚ್ಚಿಸುವುದಲ್ಲದೆ ಜೀವನದ ಗುಣಮಟ್ಟದ ಮೇಲೂ ಪರಿಣಾಮ ಬೀರುತ್ತದೆ. ನೋಕ್ಟೋರಿಯಾ ದೈಹಿಕ ಆರೋಗ್ಯ, ಬೊಜ್ಜು, ಮಧುಮೇಹ ಮತ್ತು ಹೃದ್ರೋಗಕ್ಕೂ ಸಂಬಂಧಿಸಿದೆ. ಎರಡನೇ ಪ್ರಶ್ನೆ, ಯಾವ ಪಾನೀಯವನ್ನು ಅತಿಯಾಗಿ ಕುಡಿಯುವುದರಿಂದ ಫ್ಯಾಟಿ ಲಿವರ್ ಸಮಸ್ಯೆ ಬರುತ್ತದೆ? ಆಪ್ಷನ್ಸ್: ಎ ಟೀ ಕಾಫಿ, ಬಿ ಹಣ್ಣುಗಳ ಜ್ಯೂಸ್, ಸಿ ಸಾಫ್ಟ್ ಡ್ರಿಂಕ್ಸ್, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸಾಮಾನ್ಯವಾಗಿ ಟೀ ಕಾಫಿಗೆ ಸಕ್ಕರೆ ಬೆರೆಸಿ ಕುಡಿಯಲು ಹೆಚ್ಚಿನವರು ಇಷ್ಟಪಡುತ್ತಾರೆ. ಆದರೆ ಅತಿಯಾಗಿ ಸಿಹಿ ಬೆರೆಸಿ ಈ ಪಾನೀಯ ಕುಡಿಯುವುದರಿಂದಲೂ ಕೂಡ ಫ್ಯಾಟಿ ಲಿವರ್ ಸಮಸ್ಯೆ ಬರುವ ಸಾಧ್ಯತೆ ಇರುತ್ತದೆ. ತಾಜಾ ಹಣ್ಣುಗಳ ಜ್ಯೂಸ್ ಆರೋಗ್ಯಕ್ಕೆ ಒಳ್ಳೆಯದು, ಆದರೆ ಪ್ಯಾಕೆಟ್ನಲ್ಲಿ ಸಿಗುವ ಹಣ್ಣುಗಳ ಜ್ಯೂಸ್ ಆರೋಗ್ಯಕ್ಕೆ ಮಾರಕವಾಗಿ ಪರಿಣಮಿಸಬಹುದು. ಏಕೆಂದರೆ ಈ ಜ್ಯೂಸ್ನಲ್ಲಿ ಸಂಸ್ಕರಿಸಿದ ಸಕ್ಕರೆಯ ಅಂಶ ಹೆಚ್ಚಾಗಿ ಕಂಡುಬರುವುದರಿಂದ ಲಿವರ್ ಬಹಳ ಬೇಗನೆ ಹಾಳಾಗಿ ಬಿಡುತ್ತದೆ. ಸಾಫ್ಟ್ ಡ್ರಿಂಕ್ಸ್ಗಳಲ್ಲಿ ಸಾಮಾನ್ಯವಾಗಿ ಸಂಸ್ಕರಿಸಿದ ಸಕ್ಕರೆಯ ಅಂಶ ಹೆಚ್ಚಾಗಿ ಕಂಡುಬರುತ್ತದೆ. ಇವು ದೇಹದ ಲಿವರ್ ಮೇಲೆ ಹೆಚ್ಚಿನ ಒತ್ತಡವನ್ನು ಉಂಟು ಮಾಡುವುದು ಮಾತ್ರವಲ್ಲದೆ ದೈನಂದಿನ ಕಾರ್ಯವೈಖರ್ಯಕ್ಕೂ ಕೂಡ ಅಡ್ಡಿಯುಂಟು ಮಾಡುತ್ತದೆ. ಹೀಗಾಗಿ ಈ ಪಾನೀಯವನ್ನು ಅತಿಯಾಗಿ ಸೇವನೆ ಮಾಡುವುದರಿಂದ ಫ್ಯಾಟಿ ಲಿವರ್ ಸಮಸ್ಯೆ ಬರುವ ಸಾಧ್ಯತೆ ಇರುತ್ತದೆ. ಮೂರನೇ ಪ್ರಶ್ನೆ, ಭಾರತದ ನದಿಗಳ ತವರು ಮನೆ ಎಂದು ಯಾವ ರಾಜ್ಯವನ್ನು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ಹಿಮಾಚಲ್ ಪ್ರದೇಶ್, ಬಿ ಮಧ್ಯಪ್ರದೇಶ್, ಸಿ ಉತ್ತರ ಪ್ರದೇಶ್, ಡಿ ಉತ್ತರಾಖಂಡ್. ಸರಿಯಾದ ಉತ್ತರ ಆಪ್ಷನ್ ಬಿ ಮಧ್ಯಪ್ರದೇಶ್. ಮಧ್ಯಪ್ರದೇಶದಲ್ಲಿ ಭಾರತದ ಅನೇಕ ಪ್ರಮುಖ ನದಿಗಳು ಹರಿಯುತ್ತವೆ. ಇದೇ ಕಾರಣದಿಂದ ಈ ರಾಜ್ಯವನ್ನು ನದಿಗಳ ತವರು ಮನೆ ಎಂದು ಕರೆಯಲಾಗುತ್ತದೆ. ಮಧ್ಯಪ್ರದೇಶದಲ್ಲಿ ಹರಿಯುವ ಪ್ರಮುಖ ನದಿಗಳು ಎಂದರೆ ನರ್ಮದಾ, ಬೇತವಾ, ಚಂಬಲ್ ಸೇರಿ ಹಲವು ಪ್ರಮುಖ ನದಿಗಳು ಹರಿಯುತ್ತವೆ. ಮಧ್ಯಪ್ರದೇಶದಲ್ಲಿ ಹರಿಯುವ ಅತಿ ದೊಡ್ಡದಾದ ನದಿ ಎಂದರೆ ಅದು ನರ್ಮದಾ ನದಿ. ನರ್ಮದಾ ನದಿಯ ಉಗಮ ಇದೇ ಮಧ್ಯಪ್ರದೇಶದಲ್ಲಿ ಆಗುತ್ತದೆ. ನಾಲ್ಕನೇ ಪ್ರಶ್ನೆ, ಯಾವುದೇ ಲಕ್ಷಣಗಳನ್ನು ಬಿಟ್ಟುಕೊಡದೆ ಸೈಲೆಂಟ್ ಆಗಿ ಅಟ್ಯಾಕ್ ಮಾಡುವ ಕಾಯಿಲೆ ಯಾವುದು? ಆಪ್ಷನ್ಸ್: ಎ ಮಧುಮೇಹ, ಬಿ BP, ಸಿ ಮಾನಸಿಕ ಕಾಯಿಲೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಮಧುಮೇಹ ಸೈಲೆಂಟ್ ಕಿಲ್ಲರ್ ಕಾಯಿಲೆ. ಅಷ್ಟು ಬೇಗನೆ ಈ ಕಾಯಿಲೆಯ ರೋಗಲಕ್ಷಣಗಳು ಪತ್ತೆ ಹಚ್ಚಲು ಸಾಧ್ಯವಿಲ್ಲ. ಏಕೆಂದರೆ ಈ ಕಾಯಿಲೆಯ ಆರಂಭಿಕ ಲಕ್ಷಣಗಳು ತುಂಬಾ ಸೂಕ್ಷ್ಮವಾಗಿರುತ್ತವೆ ಅಥವಾ ಹೆಚ್ಚಿನವರು ಇವನ್ನು ಗಂಭೀರವಾಗಿ ಪರಿಗಣಿಸುವುದಿಲ್ಲ. ಅಧಿಕ ರಕ್ತದೊತ್ತಡವನ್ನು ಕೂಡ ಸೈಲೆಂಟ್ ಕಿಲ್ಲರ್ ಕಾಯಿಲೆ ಎಂದು ಕರೆಯಲಾಗುತ್ತದೆ. ಈ ಕಾಯಿಲೆ ಕೂಡ ಅಷ್ಟೇ ಯಾವುದೇ ಬಗೆಯ ರೋಗ ಲಕ್ಷಣಗಳನ್ನು ತೋರಿಸುವುದಿಲ್ಲ. ತುಂಬಾನೇ ಅಪಾಯಕಾರಿಯಾಗಿರುವ ಈ ಕಾಯಿಲೆಯಿಂದಾಗಿ ಹೃದಯಕ್ಕೆ ಸಮಸ್ಯೆ ಬರುವ ಅಪಾಯ ಹೆಚ್ಚಿರುತ್ತದೆ. ಕೆಲವೊಂದು ಕಾಯಿಲೆಗಳು ವಯಸ್ಸಿಗೆ ಅನುಗುಣವಾಗಿ ಬರುತ್ತವೆ. ಇದರಲ್ಲಿ ಮಾನಸಿಕ ಕಾಯಿಲೆ ಕೂಡ ಒಂದು. ಈ ಕಾಯಿಲೆಯನ್ನು ಕೂಡ ಅಷ್ಟೇ ಹಗುರವಾಗಿ ತೆಗೆದುಕೊಳ್ಳಬಾರದು. ಇಲ್ಲಾಂದರೆ ಇದೇ ಕಾಯಿಲೆ ಮನುಷ್ಯನ ಭವಿಷ್ಯವನ್ನೇ ಹಾಳು ಮಾಡಿಬಿಡುತ್ತದೆ. ಐದನೇ ಪ್ರಶ್ನೆ, ವಿಶ್ವದ ರೊಮ್ಯಾಂಟಿಕ್ ಫ್ರೂಟ್ ಅಥವಾ ಪ್ರಣಯದ ರಾಣಿ ಎಂದು ಯಾವ ಹಣ್ಣನ್ನು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ಮಾವಿನ ಹಣ್ಣು, ಬಿ ಸ್ಟ್ರಾಬೆರಿ, ಸಿ ಸೇಬು, ಡಿ ದ್ರಾಕ್ಷಿ. ಸರಿಯಾದ ಉತ್ತರ ಆಪ್ಷನ್ ಬಿ ಸ್ಟ್ರಾಬೆರಿ. ಸ್ಟ್ರಾಬೆರಿ ಹಣ್ಣು ಪ್ರಣಯದ ರಾಣಿ ಎಂದು ಕರೆಸಿಕೊಳ್ಳುವ ವಿಶ್ವದ ಏಕೈಕ ಹಣ್ಣು. ಪಾಶ್ಚಿಮಾತ್ಯ ದೇಶಗಳಲ್ಲಿ ಪ್ರೇಮಿಗಳು ಈ ಹಣ್ಣನ್ನು ಒಬ್ಬರಿಗೊಬ್ಬರು ಕಚ್ಚಿ ತಿನ್ನುತ್ತಾ ವಿನಿಮಯ ಮಾಡಿಕೊಂಡು ಪ್ರಣಯಕ್ಕೆ ಒಂದು ವೇದಿಕೆಯನ್ನು ಸಿದ್ಧ ಮಾಡಿಕೊಳ್ಳುತ್ತಾರೆ. ಈಗಾಗಲೇ ಹೇಳಿದಂತೆ ಈ ಹಣ್ಣು ಸೇವಿಸುವುದರಿಂದ ದೇಹದಲ್ಲಿ ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಅಥವಾ ಹ್ಯಾಪಿ ಹಾರ್ಮೋನ್ ಸೃಷ್ಟಿಯಾಗುತ್ತದೆ. ಇದು ನಮ್ಮನ್ನು ನಮ್ಮ ಸಂಗಾತಿಯತ್ತ ದೈಹಿಕವಾಗಿ ಸೆಳೆಯುವಲ್ಲಿ ಅವಳತ್ತ ಇಲ್ಲವೇ ಅವನತ್ತ ಸೆಳೆಯುವ ಒಂದು ಸಂಮೋಹನಾತ್ಮಕ ಭಾವ ಹುಟ್ಟುತ್ತದೆ. ಈ ಕೆಂಪು ಬಣ್ಣದ ಸ್ಟ್ರಾಬೆರಿ ಹಣ್ಣು ತಿನ್ನಲು ಸಿಹಿಯಾಗಿಯೂ ಇರುತ್ತದೆ. ತಿಂದ ಮೇಲೆ ಸಿಹಿ ಭಾವವನ್ನು ಸೃಷ್ಟಿಸುತ್ತದೆ. ಆರನೇ ಪ್ರಶ್ನೆ, ಪ್ರತಿನಿತ್ಯ 2ಕ್ಕಿಂತ ಹೆಚ್ಚು ಬಾಳೆಹಣ್ಣು ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ತೂಕ ಇಳಿಕೆ, ಬಿ ಪೈಲ್ಸ್ ನಿವಾರಣೆ, ಸಿ ಸ್ಥೂಲಕಾಯ, ಡಿ ಜೀರ್ಣಶಕ್ತಿ ಹೆಚ್ಚಳ.
ಸರಿಯಾದ ಉತ್ತರ ಆಪ್ಷನ್ ಸಿ ಸ್ಥೂಲಕಾಯ. ಬಾಳೆಹಣ್ಣು ಆರೋಗ್ಯಕ್ಕೆ ಉತ್ತಮ ಹಣ್ಣುಗಳ ಸಾಲಿನಲ್ಲಿ ಮುಂಚೂಣಿಯಲ್ಲಿದೆ. ಆದರೆ ದಿನನಿತ್ಯ ಅತಿಯಾಗಿ ತಿಂದರೆ ಸ್ಥೂಲಕಾಯಕ್ಕೆ ಆಹ್ವಾನ ನೀಡುತ್ತದೆ. ಏಕೆಂದರೆ ಬಾಳೆಹಣ್ಣಿನಲ್ಲಿ ಸಕ್ಕರೆ ಮತ್ತು ಕ್ಯಾಲೋರಿಗಳು ಹೆಚ್ಚು. ಅವುಗಳಲ್ಲಿರುವ ಸಕ್ಕರೆ ನೈಸರ್ಗಿಕವಾಗಿದೆ. ದೇಹವು ಅದನ್ನು ತ್ವರಿತವಾಗಿ ಹೀರಿಕೊಳ್ಳುವುದಿಲ್ಲ. ಒಂದು ಸಾಮಾನ್ಯ ಬಾಳೆಹಣ್ಣು ಸುಮಾರು 105 ಕ್ಯಾಲೋರಿಗಳನ್ನು ಹೊಂದಿರುತ್ತದೆ. ಅಂದರೆ ಪ್ರತಿನಿತ್ಯ ಒಂದಕ್ಕಿಂತ ಹೆಚ್ಚು ಬಾಳೆಹಣ್ಣು ತಿಂದರೆ ದೇಹಕ್ಕೆ ಅಗತ್ಯಕ್ಕಿಂತ ಹೆಚ್ಚು ಕ್ಯಾಲೋರಿ ಸಿಗುತ್ತದೆ. ಅಂದರೆ ಪ್ರತಿದಿನ 2 ರಿಂದ 3 ಬಾಳೆಹಣ್ಣುಗಳನ್ನು ತಿನ್ನುವುದರಿಂದ ದೇಹಕ್ಕೆ 350 ಹೆಚ್ಚುವರಿ ಕ್ಯಾಲೋರಿ ಒದಗಿಸುತ್ತದೆ. ಇದರಿಂದ ತೂಕ ಹೆಚ್ಚಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. 7ನೇ ಪ್ರಶ್ನೆ, ಯಾವ ನಕ್ಷತ್ರದಲ್ಲಿ ಜನಿಸಿದವರನ್ನು ಯಾರಿಂದಲೂ ಸೋಲಿಸಲು ಸಾಧ್ಯವಿಲ್ಲ? ಆಪ್ಷನ್ಸ್ ಎ ಭರಣಿ, ಬಿ ಮಾಘ, ಸಿ ವಿಶಾಖ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಭರಣಿ ನಕ್ಷತ್ರದಲ್ಲಿ ಜನಿಸಿದ ಜನರು ಸ್ವಾಭಾವಿಕವಾಗಿಯೇ ತುಂಬ ಉತ್ಸಾಹಭರಿತರು ಮತ್ತು ಆತ್ಮವಿಶ್ವಾಸವುಳ್ಳವರು. ಅವರು ನೈಸರ್ಗಿಕ ನಾಯಕತ್ವದ ಗುಣವನ್ನು ಹೊಂದಿರುತ್ತಾರೆ ಮತ್ತು ಅವರು ಸವಾಲಿನ ಹಾಗೂ ಸ್ಪರ್ಧಾತ್ಮಕ ವಾತಾವರಣದಲ್ಲಿ ಅಭಿವೃದ್ಧಿ ಹೊಂದುತ್ತಾರೆ ಮತ್ತು ಯಶಸ್ಸನ್ನು ಸಹ ಸಾಧಿಸುತ್ತಾರೆ. ಶುಕ್ರನ ಆಳ್ವಿಕೆಗೆ ಒಳಪಡುವುದರಿಂದ ಅವರಿಗೆ ಭಯ ಎಂದರೆ ಏನು ಎನ್ನುವುದೇ ಗೊತ್ತಿರುವುದಿಲ್ಲ. ಆದ್ದರಿಂದ ಅವರನ್ನು ಸೋಲಿಸುವುದು ಅಸಾಧ್ಯ. ಇನ್ನು ಮಾಘ ನಕ್ಷತ್ರದಲ್ಲಿ ಜನಿಸಿದವರು ಛಾಯಾಗ್ರಹ ಕೇತುವಿನ ಆಳ್ವಿಕೆಯಲ್ಲಿರುತ್ತಾರೆ. ಆದ್ದರಿಂದ ಅವರು ಯಾವುದೇ ಕಠಿಣ ಪರಿಸ್ಥಿತಿಯನ್ನು ಪರಿಣಾಮಕಾರಿಯಾಗಿ ನಿಭಾಯಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಅವರು ನೈಸರ್ಗಿಕ ಆತ್ಮವಿಶ್ವಾಸ ಮತ್ತು ಅದ್ಭುತ ಧೈರ್ಯವನ್ನು ಹೊಂದಿರುತ್ತಾರೆ. ಅವರ ಅಚಲವಾದ ದೃಢ ಸಂಕಲ್ಪವು ಅವರ ಯಶಸ್ಸಿಗೆ ಪ್ರಮುಖ ಕಾರಣವಾಗಿದೆ. ಅವರೊಂದಿಗೆ ಸ್ಪರ್ಧಿಸುವುದು ಮತ್ತು ಗೆಲ್ಲುವುದು ಅಸಾಧ್ಯ. ಇನ್ನು ವಿಶಾಖ ನಕ್ಷತ್ರದಲ್ಲಿ ಜನಿಸಿದ ಜನರು ಗುರುಗ್ರಹದ ಆಳ್ವಿಕೆಗೆ ಒಳಪಡುತ್ತಾರೆ. ಅದೇ ಸಮಯದಲ್ಲಿ ಅವರು ಅತ್ಯಂತ ಮಹತ್ವಾಕಾಂಕ್ಷೆಯುಳ್ಳವರು ಮತ್ತು ತಮ್ಮ ಗುರಿಗಳನ್ನು ಸಾಧಿಸಲು ಯಾವುದೇ ಮಟ್ಟಕ್ಕೆ ಹೋಗುವ ಪಾತ್ರವನ್ನು ಹೊಂದಿರುತ್ತಾರೆ. ಅವರು ಎಷ್ಟೇ ಬಾರಿ ಪ್ರಯತ್ನಿಸಿದರೂ ಫಿನಿಕ್ಸ್ ಪಕ್ಷಿಯಂತೆ ಬೂದಿಯಿಂದ ಮೇಲೇರುವ ಶಕ್ತಿಶಾಲಿ ಜನರು. ಅವರನ್ನು ಸೋಲಿಸುವುದು ಕಷ್ಟಕರ. 8ನೇ ಪ್ರಶ್ನೆ, ಪ್ರತಿನಿತ್ಯ ಮಜ್ಜಿಗೆ ಕುಡಿಯುವುದರಿಂದ ಯಾವ ಸಮಸ್ಯೆಯನ್ನು ನಿಯಂತ್ರಿಸುತ್ತದೆ? ಆಪ್ಷನ್ಸ್ ಎ ಬಿಪಿ, ಬಿ ಹೃದ್ರೋಗ, ಸಿ ಶುಗರ್, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಮಜ್ಜಿಗೆ ಅಗತ್ಯ ಪೋಷಕಾಂಶಗಳ ಶಕ್ತಿ ಕೇಂದ್ರವಾಗಿದೆ. ಇದು ಪ್ರೋಟೀನ್ನ ಕಡಿಮೆ ಕೊಬ್ಬಿನ ಮೂಲವಾಗಿದೆ. ಜೀವಕೋಶದ ದುರಸ್ತಿ ಮತ್ತು ಬೆಳವಣಿಗೆಗೆ ಅಗತ್ಯವಾದ ಅಮೈನೋ ಆಮ್ಲಗಳನ್ನು ಇದು ನೀಡುತ್ತದೆ. ಮಜ್ಜಿಗೆ B12, ರಿಬೋಫ್ಲಾವಿನ್ ಮತ್ತು ಕ್ಯಾಲ್ಸಿಯಂನಂತಹ ವಿಟಮಿನ್ಗಳಲ್ಲಿ ಸಮೃದ್ಧವಾಗಿದೆ. ಇದು ಆರೋಗ್ಯಕರ ಮೂಳೆಗಳನ್ನು ಕಾಪಾಡಿಕೊಳ್ಳಲು, ಶಕ್ತಿ ಉತ್ಪಾದನೆಯನ್ನು ಉತ್ತೇಜಿಸಲು ಮತ್ತು ನರಮಂಡಲವನ್ನು ಬೆಂಬಲಿಸಲು ಪ್ರಮುಖವಾಗಿದೆ. ನಿಮ್ಮ ಆಹಾರದಲ್ಲಿ ಮಜ್ಜಿಗೆಯನ್ನು ಸೇರಿಸುವುದರಿಂದ ಹೃದಯದ ಆರೋಗ್ಯದ ಮೇಲೆ ಧನಾತ್ಮಕ ಪರಿಣಾಮಗಳನ್ನು ಬೀರಬಹುದು. ಮಜ್ಜಿಗೆಯಲ್ಲಿ ಪೊಟ್ಯಾಷಿಯಂ ಇರುವಿಕೆಯು ಸೋಡಿಯಂನ ಪರಿಣಾಮಗಳನ್ನು ಪ್ರತಿರೋಧಿಸುವ ಮೂಲಕ ರಕ್ತದೊತ್ತಡದ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಮಜ್ಜಿಗೆಯಲ್ಲಿರುವ ಪ್ರೋಬಯಾಟಿಕ್ಗಳು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇದರಿಂದಾಗಿ ಹೃದಯ ರಕ್ತನಾಳದ ಆರೋಗ್ಯವನ್ನು ಉತ್ತಮವಾಗಿಸುತ್ತದೆ. 9ನೇ ಪ್ರಶ್ನೆ, ಒಂದು ಚೇಯಿಂಗ್ ಗಮ್ ಅನ್ನು ಜೀರ್ಣಿಸಿಕೊಳ್ಳಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ಆಪ್ಷನ್ಸ್ ಎ 2 ಗಂಟೆ, ಬಿ 6 ಗಂಟೆ, ಸಿ 10 ಗಂಟೆ, ಡಿ 24 ಗಂಟೆ. ಸರಿಯಾದ ಉತ್ತರ ಆಪ್ಷನ್ ಡಿ 24 ಗಂಟೆ. ಈ ವ್ಯಸನಕಾರಿ ಬಬಲ್ ಗಮ್ಗಳು ಅನೇಕ ಅನಾನುಕೂಲಗಳನ್ನು ಹೊಂದಿವೆ. ಹಿಂದಿನ ಕಾಲದಲ್ಲಿ ಈ ಬಬಲ್ ಗಮ್ಗಳನ್ನು ಮರಗಳಿಂದ ತೆಗೆದ ಗಮ್ನಿಂದ ತಯಾರಿಸಲಾಗುತ್ತಿತ್ತು. ಪ್ರಸ್ತುತ ಬಬಲ್ ಗಮ್ ಅನ್ನು ಸಿಂಥೆಟಿಕ್ ರಬ್ಬರ್ನಿಂದ ತಯಾರಿಸಲಾಗುತ್ತದೆ. ಅಂತಹ ರಬ್ಬರ್ನಿಂದ ತಯಾರಿಸಿದ ಬಬಲ್ ಗಮ್ಗಳನ್ನು ನಯವಾಗಿಸಲು ರೆಸಿನ್ಗಳನ್ನು ಬಳಸಲಾಗುತ್ತದೆ. ಬಣ್ಣಗಳನ್ನು ಸಹ ಬಳಸಲಾಗುತ್ತದೆ. ದೇಹವು ಬಬಲ್ ಗಮ್ ಅನ್ನು ಜೀರ್ಣಿಸಿಕೊಳ್ಳಲು ಸಮಯವು ಸೇವಿಸುವ ಗಮ್ ಪ್ರಕಾರವನ್ನು ಅವಲಂಬಿಸಿ ಬದಲಾಗುತ್ತದೆ. ಸಕ್ಕರೆ ಮತ್ತು ಗಮ್ ಬೇಸ್ ಸೇರಿದಂತೆ ಹೆಚ್ಚಿನ ಗಮ್ ಅನ್ನು ದೇಹವು ಜೀರ್ಣಿಸಿಕೊಳ್ಳಲು ಸುಮಾರು 24 ಗಂಟೆಗಳು, ಕೆಲವೊಮ್ಮೆ 2 ರಿಂದ 3 ದಿನಗಳು ತೆಗೆದುಕೊಳ್ಳುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.